ನಾನು ಭಾಳಷ್ಟು ಸಜೆಸ್ಟ್ ಮಾಡಿದ್ದೇನೆ, ಎಲ್ಲ ಜಾತಿ ಈ 32 ಐಕಾನ್ಗಳೇನಿದ್ದಾರೆ ಅವರಿಗೆ ಸಂಬಂಧಿಸಿದ 32 ಜಾತಿಯ ಒಬ್ಬೊಬ್ಬ ಲೀಡರ್ ಅಂತ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ, ಅದು ಮೀಟಿಂಗ್ ಮಾಡಿ, ಅದಾಗದ್ರೆ ಏನಾಗುತ್ತೆ, ನಾರಾಯಣಗುರು ಜಯಂತಿಯಲ್ಲಿ ಲಿಂಗಾಯತರು ಭಾಗವಹಿಸ್ತಾರೆ, ಲಿಂಗಾಯತರ ಬಸವ ಜಯಂತಿಯಲ್ಲಿ ಇಡಿಗರು ಭಾಗವಹಿಸ್ತಾರೆ, ಬೋವಿಗಳಲ್ಲಿ ಮಡಿವಾಳರು ಭಾಗವಹಿಸ್ತಾರೆ. ಆ ರೀತಿಯ ಒಂದು ಕೊಡುಕೊಳ್ಳಬೇಕು, ಒಂದು ಕೋಆರ್ಡಿನೇಷನ್ಸ್ ಇರುತ್ತೆ, ಪಾರ್ಟಿಸಿಪೇಷನ್ ಇರುತ್ತೆ. ಇದೇನಾಗಿದೆ ಅಂದರೆ ಇದು ಜಾತಿಗಳು ಒಂದಾಗಿರೋದು, ಈಗ ವಿಂಗಡಣೆ ಆಗಿ ಎಲ್ಲರೂ ಅವರವರದೊಂದು ಗೂಡು, ಅದರ ನಂತರ ಈ ಎಲ್ಲ ಜಾತಿಗಳಿಗೆ ಒಬ್ಬ ಸ್ವಾಮೀಜಿ ಉಟ್ಕೊಂಡಿದ್ದಾರೆ ಈಗ, ಆಯ್ತಾ. ಹಿಂದುಳಿದ ಜಾತಿಗಳ ಸ್ವಾಮೀಜಿಗಳು ಉಟ್ಕೊಂಡಿದ್ದಾರೆ, ಅವರದೊಂದು ಎಲ್ಲಿಯವರೆಗೆ ಅಂದರೆ ಈಡಿಗರಿಗೆ ಒಬ್ಬ ಪ್ರಣವಾನಂದ ಸ್ವಾಮೀಜಿ ಅಂತ ಅವ್ರು ಯಾರೋ ಉಟ್ಕೊಂಡಿದ್ದಾರೆ. ಅವ್ರೇನು ಹೇಳ್ತಾರೆ, ಮದ್ಯಪಾನ ನಿಷೇಧವನ್ನು ಹಿಂತಗೊಳ್ಳಿ ಅಂತ. ನಾರಾಯಣ ಗುರುಗಳು ಮದ್ಯಪಾನ ನಿಷೇಧವನ್ನು ಮಾಡಿ ಅಂತ ಹೇಳಿದವರು. ಇವರು ನಾರಾಯಣ ಗುರುಗಳ ಹೆಸರಲ್ಲಿ ಮದ್ಯಪಾನ ನಿಷೇಧ, ಒಬ್ಬೊಬ್ಬರು ಹೆಣ್ಮಕ್ಳು 4 ಮಕ್ಕಳನ್ನು ಹೇರ್ರಿ ಅಂತ ಹೇಳ್ತಾ ಇದ್ರು. ಮೊನ್ನೆ ಅವರು BJPಯಲ್ಲಿ ಇದ್ರು, ಅದರ ನಂತರ ಹರಿಪ್ರಸಾದ್ಗೆ ಸಪೋರ್ಟ್ ಮಾಡಿದ್ರು, ಈಗ ಶಿವಕುಮಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾಳೆ BJPಗೆ ಹೋಗ್ತಾರೆ. ಅಂದರೆ ಹಿಂದುಳಿದ ಜಾತಿಗಳಲ್ಲಿರುವ ಸ್ವಾಮೀಜಿಗಳು ಕೂಡ ಅವರು ಕೂಡ ಆ ಗಂಭೀರತೆಯನ್ನು ಉಳಿಸ್ಕೊಂಡಿಲ್ಲ, ಭಾಳ ಸಂದರ್ಭದಲ್ಲಿ ಹೆಸರಿಗೆ ಉಟ್ಕೊಂಡಿದ್ದಾರೆ. ಅದರಿಂದ ಇದನ್ನೆಲ್ಲ ಎರಡನ್ನೆಲ್ಲ ಅಂದರೆ ಪೊಟೆನ್ಷಿಯಲ್ ಇದೆ, ಅದಕ್ಕೆ ಎಲ್ಲ ಜನ ಇದ್ದಾರೆ, ಜನರ ಶಕ್ತಿ ಇದೆ, ಅದನ್ನು ಒಗ್ಗೂಡಿಸುವ ಒಂದು ಪ್ರಯತ್ನ ಮಾಡಬೇಕು. ಕೇವಲ ರಾಜಕೀಯ ದೃಷ್ಟಿಯಿಂದ ನೋಡದೇನೆ ಮತ್ತು ತನ್ನ ಜಾತಿಯ ಒಬ್ಬ ನಾಯಕ ತನ್ನ ಜಾತಿಯನ್ನು ಅಷ್ಟೇ ನೋಡದೆ ಎಲ್ಲರನ್ನು ಒಳಗೊಳ್ಳುವ ಹಾಗೆ ಅವ್ರನ್ನ ತಗೊಳ್ಳುವಂಥ ನಾಯಕತ್ವದ ಅಗತ್ಯ ಇದೆ ಅದು.